ಏನವ ಮಾಡೋದು? ಏನು ಮಾಡನೆ? ನನ್ನ ಜೀವನವೇ ಹಾಳಾಗೋಯ್ತಲ್ಲಪ್ಪ, ಹಾಳಾಗೋಯ್ತು. ನಾನಿನ್ ಬದುಕೇನು ಪ್ರಯೋಜನ? ನನಗೂ ನನ್ನ ಮಗಳಿಗೂ ಅನ್ಯಾಯ ಆಗೋಯ್ತಲ್ಲ. ಇವರೇ ಬೇವರ್ಸಿದ್ದೆ ಮುಂದೆ ಬದುಕೊಳ್ಳೆ ಅಂತ ನಂಗೆ ಗೊತ್ತೇ ಆಗಲಿವಲ್ಲ. ಇಷ್ಟು ವರ್ಷನೂ ಅದು ಎಲ್ಲಿ ಬದುಕು ಸಾಯ್ತಿದ್ಲು ಇವಳು. ಮಕ್ಕಳು ಬದುಕವಲ್ಲಪ್ಪ ದೇವ್ರೇ, ಏನು ಮಾಡೋದು ಇವಾಗ? ಅಲ್ಲ, ಈ ಮುಂಡೆ ಮಗುಂಗೂ ಅವಳಿಗೂ ಹೆಂಗೆ ಇದಾಯ್ತು? ಹಂಗಾರೆ ನಿಮ್ಮ ಮೊದಲಿಂದನೂ ಗೊತ್ತಿತ್ತು ಅವಳು ಬದುಕಿರೋದು? ಒಂದು ಗೊತ್ತಾಯ್ತಲ್ಲ ನನಗೆ. ತಲೆ ಕೆಟ್ಟು ಗೊಬ್ಬರ ಆದಂಗೆ ಆಯ್ತೈತೆ. ಏನು ಮಾಡೋದು ಇವಾಗ? ಹಾಳಾದ ಬೇವರ್ಸಿ ಗೀತಾ ಫೋನ್ ನೋಡ್ಕೊಂಡು ಕೂತಿರ್ತಾಳೆ 24 ಗಂಟೆನೂ. ಹಾಳಾದೋಳೆ, ಎಲ್ಲೇ ಇದೆ ಬಾರ ಇಲ್ಲಿ ಗೀತಾ. ಕೂಗತ್ ಕೇಳಿಸ್ತಲ್ವ ಗೀತಾ? ಕಿವಿ ಹೊಂಟೋಗವೆ, ಬಾಯಲ್ಲಿ ಹಿಂದಿದ್ದು. ಎಲ್ಲೇ ಇದೆಯಾ ಲೋಪರ್ ಮುಂಡೆ? ಏನ್ ಮಮ್ಮಿ ನಿಂದು? ಏನ್ ನಿಂದು? ಏನ್ ಯಾವಾಗ್ಲೂ ಫೋನ್ ನೋಡ್ಕೊಂಡೆ ಕುತ್ಕೊಂಡಿರ್ತೀನ ನಾನು? ನನ್ ಕಷ್ಟ ನನ್ಗಾಗೈತೆ. ಅವಳು ಯಾವಳು? ಸುಭಾಷ್ನ ಮದುವೆ ಆಗೋಳೆ. ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಮದುವೆ ಆಗಿರೋ ಹುಡುಗನ್ ಮದುವೆ ಆಗೋಳಲ್ಲ. ನನ್ಗೆ ಅವರಿಬ್ರು ನನ್ನ ಕಣ್ಣು ಮುಂದೆ ಬಂದ್ರೆ ಅವರಿಬ್ರು ಅದೇನ್ ಮಾಡ್ಬಿಡ್ತೀನೋ ಗೊತ್ತಿಲ್ಲ ನನಗೆ. ನೀನಂತೆ ಅವಳು ಬೇರೆ ಯಾರು ಅಲ್ಲ, ನಿಮ್ಮ ಅಕ್ಕನೇ ಅಂತ ಹೇಳ್ತಾ ಇದೀಯಾ? ಅವಳ ಮುಖ ನೋಡಿದ್ರೆ ನಂಗೆ ಮೈಯೆಲ್ಲ ಹತ್ಕೊಂಡು ಉರಿತೈತೆ. ಇವರೆಲ್ಲ ಎಲ್ಲಿಂದ ಉಟ್ಕೊಂಡ್ ಬರ್ತಾರೋ ನನ್ನ ಜೀವನಕ್ಕೆ, ನನ್ನ ಜೀವನ ಹಾಳು ಮಾಡಕ್ಕೆ. ಅಂತದ್ರಲ್ಲಿ ನಿಂದೊಂದು ಬೇರೆ. ಏನ್ ಮಮ್ಮಿ ನಿಂದು? ಓ, ಆದ್ರೆ ಆಯ್ತಾಳೆ ಬುಟ್ಟಾಕೆ. ಸುಭಾಷ್ ಅಂದ್ರೆ ಇನ್ನೊಬ್ಬ ಸಿಗ್ತಾನೆ. ಇವಾಗ ಈ ಮನೇಲಿ ನಮ್ಗೆ ಉಳ್ಕೊಳಕ್ಕೆ ತಾವಿಲ್ಲ, ಅದನ್ನ ನೋಡ್ಕೊ ಮೊದ್ಲು. ಏನ್ ಮಮ್ಮಿ ಮಾತಾಡ್ತಿದ್ಯಾ? ಎದುರಿಸ್ತಾ ಇದ್ಯಾ? ಉಳ್ಕೊಳಕ್ ಜಾಗ ಇಲ್ಲ ಅಂದ್ರೆ ಏನು? ಇಷ್ಟೊಂದು ಜಾಗ ಐತಲ್ ಮಮ್ಮಿ? ಅಯ್ಯೋ ನನ್ನ ಕರ್ಮ. ಇಂಥ ಮಗಳು ಇಂಥ ಗಂಡ ಜೀವನದಲ್ಲಿ ಯಾರಿಗೂ ಬೇಡ. ನನ್ನ ಹಣೆ ಬೇರೆ ಯಾರಿಗೂ ಬೇಡ. ಏ ಹಾಳಾದೋಳೆ, ನಿಂಗೇನು ತಲೆಯಲ್ಲಿ ಬುದ್ಧಿಲ್ವೇ? ನೀನು ಹಿಂಗಿರೋದಕ್ಕೆ ಇನ್ನವ ಹಿಂಗಿರೋದು. ಇನ್ಯಾರನ್ನಾಗಿದ್ರೆ ಎಷ್ಟು ಬುದ್ಧಿವಂತರಾಗಿರ್ತಿದ್ರು. ಒಳ್ಳೆ ದಡ್ಮುಂಡೆ ದುಡ್ತಂಗೆ ಮುಟ್ಟಿದ್ದೀನಿ ನನ್ನ ಹೊಟ್ಟೆಲ್ಲಿ ನೀನು. ನೈ ಜಾಗ ಇಲ್ಲಾಂದ್ರೆ ಅವಳು ಯಾವಳು? ನಿಮ್ಮ ದೊಡವ ಅವಳೇ ಮೊದಲನೇ ಅಂದರು ಲೋಪರ್ ಮುಂಡೆ. ಅವಳ ಮಕ್ಕಳು ಅವಳು ಬಂದು ಅಟ್ಕಾಯಿಸ್ಕೊಂಡ್ರೆ ನಮ್ಗೆ ಎಲ್ಲೇ ತಾವು ಅಕ್ಕೆ. ನಿಮ್ಮ ಅಪ್ಪಂಗೊಂದು ಫೋನ್ ಮಾಡು, ನಮ್ಗೇನು ಗೊತ್ತಿಲ್ಲ ನನಗೆ ಇರೋಣ. ಆಮೇಲೆ ನಿಧಾನಕ್ಕೆ ವಿಷಯವೆಲ್ಲ ತಿಳ್ಕೊಳ್ಳೋಣ, ಸರಿನೇ? ಇವನಿಗೆ ಯಾವಾಗ ಪರಿಚಯ ಆದರೂ ಏನು ಎತ್ತ ಅಂತ ತಿಳ್ಕೊಳ್ಳೋಣ. ಮಾಡ ಫೋನ. ನಂಗೆ ಅದೆಲ್ಲ ಗೊತ್ತಿಲ್ಲ ಕಣ್ಮಮ್ಮಿ. ಅಪ್ಪ ಯಾರನ್ನಾದ್ರೂ ಏನಾದರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇದೆ. ನಂಗೆ ಸುಭಾಷ್ ಬೇಕಷ್ಟೇ. ಏ ಹಾಳಾದವಳೆ, ಏನೇ ಮಾತಾಡ್ತಿದ್ಯಾ? ಸುಭಾಷನ್ ಬುಟ್ಟಾಕೆ. ಅವ್ನು ಯಾರನ್ನ ಮದುವೆಗೆ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ, ನಿಂಗೆ ಏನಾಗಬೇಕು? ಅವನನ್ನು ಬಿಡು. ನಂದೊಂಥರ ತಲೆವಾದ್ರೆ ನಿಂಗೊಂಥರ ಇದು. ಅಲ್ಲ ಮಮ್ಮಿ, ಏನು ಇಷ್ಟು ಇದಾಗಿ ಹೇಳ್ತಾ ಇದೆಯಲ್ಲ ನೀನು? ಅಲ್ಲ, ಸುಭಾಷ್ನ ನಾನು ಇವಾಗ ಇಷ್ಟಪಡ್ತಾ ಇದ್ದೀನಿ ಅಂತ ನಿಂಗೂ ಗೊತ್ತಲ್ವಾ? ಇವಾಗ ಅವನು ದಿಢೀರಂತ ಅವಳು ಯಾವಳನ್ನ ಮದುವೆ ಆಗೋಣ, ಅದನ್ನ ಹೆಂಗ್ ಮಮ್ಮಿ ಸಹಿಸ್ಕೊಳ್ಳೋದು ನಾನು? ಹೇಳು ನೀನೇ. ನಿಂಗೆ ಗೊತ್ತಾಗಲ್ವಾ ಮಮ್ಮಿ? ಮಮ್ಮಿ, ನಂಗೆ ಸುಭಾಷ್ ಬೇಕು. ಏಯ್ ಬುಟ್ನಿ, ಅವನು ಮದುವೆ ಆಗಿ ಹೋಗೋನೆ. ಅವನು ಎಲ್ಲಿ ಸಿಗ್ತಾನೆ ಇವಾಗ ಕೈಗೆ? ನಿಂಗೆ ಅವನು ಮದುವೆ ಆಗೋಗನೆ. ಅವ್ನು ವಿಷಯ ಬಿಟ್ಟಾಕು. ಅವ್ನು ಸುದ್ದಿ ನನ್ನ ಮುಂದ್ಗಡೆ ಎತ್ತಬೇಡ ನೀನು. ಸೀಮೆಗಿಲ್ದಾರ ಸುಭಾಷ್ ಅವನು. ಬಾಯಿ ಮುಚ್ಕೊಂಡು ನಿಂತ್ಕೋತಾಗೆ. ಇವಾಗ ಇವನು ಯಾವನು ಬಿನ್ ಮದುವೆ ಆಗ್ಬಿಟ್ಟು ಈಗ ಸುಭಾಷ ಅಂತ ಹೋದ್ರೆ ಯಾರನ್ನ ತಕೊಂಡು ಮೆಟ್ನಲ್ಲಿ ಹೊಡೆದಾರು. ನನ್ನ ಮಾತು ಕೇಳು. ನೀನು ಇನ್ಮೇಲೆ ಅಬ್ಬಿ ಜೊತೆನೇ ಇರು. ನೀನು ಯಾರನ್ನೂ ಮದುವೆ ಆಗೋದು ಬೇಡ, ಏನಾಗೋದು ಬೇಡ. ನಿನ್ನ ಗಂಡನ ಮನೆಗೆ ನೀನು ಹೋಗು, ಸರಿನಾ? ನಿಮ್ಮ ಅಪ್ಪನ ಹತ್ರ ಇನ್ಮೇಲೆ ಒಳ್ಳೆಯರಾಗಿರ್ಬೇಕು. ಇಲ್ಲ ಅಂದರೆ ಈ ಮನೇಲಿ ತಾವಿರಲ್ಲ ಕಣೆ, ಅರ್ಥ ಮಾಡ್ಕೋ. ಏನ್ ಮಾತಾಡ್ತಿದ್ದೆ ಮಮ್ಮಿ? ತಿರ್ಗಾ ನಾನು ಅಭಿ ಮನೆಗೆ ಹೋಗ್ಬೇಕಾ? ನಾನು ಹೋಗಲ್ಲ. ನನ್ಗೆ ಇಷ್ಟೆಲ್ಲ ಆಸ್ತಿ ಅಂತಸ್ತಿರ್ಬೇಕಾರೆ ಆ ಬಿಕಾರಿಗಳ ಮನೆಗೆ ನಾನು ಹೋಗಲ್ಲ ಮಮ್ಮಿ. ನಾನು ಹೋಗಲ್ಲ ಅಂದ್ಮೇಲೆ ಹೋಗಲ್ಲ ಮಮ್ಮಿ. ನೀನು ನಂಗೆ ಬಂಧನ ಮಾಡಬೇಡ. ತಲೆಯಲ್ಲಿ ಬುದ್ಧಿ ಇಲ್ವ ನಿಂಗೆ? ಏ ಹಾಳಾದವಳೆ, ಹೇಳೋದು ಅರ್ಥ ಮಾಡ್ಕೋ. ನಿಮ್ಮ ಅಪ್ಪ ಹಿಂಗಿನ ಮೇಲೆ ನಾವು ವಿರುದ್ಧವಾಗಿ ಹೋದ್ರೆ ಅವನು ಏನು ಮಾಡ್ತಾನೆ ಏನೋ ನಂಗಂತೂ ಗೊತ್ತಿಲ್ಲ. ನೋಡು, ನಾನು ಹೇಳೋ ಮಾತು ಕೇಳು. ನೀನು ನಾಳೆಗೆ ಹೋಗು ಅಭಿಮಾನ್ಗೆ, ಗಂಡನ ಮನೆಗೆ ಹೋಗು. ಮಮ್ಮಿ ಪ್ಲೀಸ್ ಮಮ್ಮಿ, ಈ ಥರ ಎಲ್ಲ ಮಾತಾಡಬೇಡ ನೀನು. ನಾನು ಮಾತ್ರ ಎಲ್ಲೂ ಹೋಗಲ್ಲ. ನಾನು ಹೋಗಲ್ಲ ಅವ್ರ ಮನೆಗೆ. ಯಾವಾಗ ಬಂದರೂ ಏನು ಮಾಡಿರೋ ಕಿತ್ತಾಡ್ಕೊಂಡು ಗೋಳಾಡ್ಕೊಂಡು ಇರೋದೇ ಆಯಿತು ನಿಮ್ಮ ಜೀವನವೇ. ನನಗಂತೂ ಇದೆಲ್ಲ ಕಣ್ಣಿಂದ ನೋಡಿ ಸಾಕಾಗೋಗೈತೆ. ನಿಮಗೆ ಬಾಯಿ ಮುಚ್ಕೊಂಡು ಇರೋಕ್ಕೆ ಬರಲ್ವೇ? ಏನಪ್ಪಾಜಿ, ಏನು ಹಿಂಗೆಲ್ಲ ಮಾತಾಡ್ತಾ ಇದೀಯ ನೀನು?
ಗೀತಾ, ನಾನೀಗ ಹೊರಗಡೆಯಿಂದ ಬಂದಿದ್ದೀನಿ, ನಾನು ಸುಸ್ತಾಗಿದ್ದೀನಿ, ನನಗೆ ನಿದ್ದೆ ಮಾಡಿಬಿಡ ನೀನು. ಅದೇನು ಕೆಲಸ ಐತೆ ನೋಡ್ಕೋಗು, ಸುಮ್ಮನೆ ತಲೆ ತಿನ್ಬೇಡ ನನಗೆ. ಏನಪ್ಪಾಜಿ, ಏನ್ ತಲೆ ತಿನ್ಬಾರ್ದು ಅಲ್ಲ? ಯಾಕಪ್ಪಾಜಿ ಈ ಮೋಸ ಮಾಡ್ಬೇಕು ಅಂತ ನಿಮ್ಗೆ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ಅಲ್ಲ? ಇವಾಗ ಎಲ್ಲೋಗಿ ಬರ್ತಾ ಇದೆಯಪ್ಪಾಜಿ ನೀನು? ಮದ್ವೆಗೆ ತಾನೇ ಹೋಗಿ ಬರ್ತಾ ಇದೆಯಾ? ಯಾರ ಮದುವೆ ಎಲ್ಲೋಗಿದೆ ನಮ್ಗೆಲ್ಲ ಗೊತ್ತಾಗೈತೆ. ನನ್ನ ಜೀವನವ ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ತಾ ಇದೆಯಲ್ಲ ಅಪ್ಪಾಜಿ ನೀನು. ಮಕ್ಕಳು ಅಂತ ಒಂಚೂರು ಕನಿಕರ ಬೇಡವಾ ನಿನಗೆ? ಗೀತಾ, ಸುಮ್ಮನಿರವೆ, ಸುಮ್ಮನಿರು, ಅಳ್ಬೇಡ, ಸುಮ್ಕಿರು. ನಮ್ಮ ಕಷ್ಟ ಕೇಳಕ್ಕೆ ಈ ಮನೇಲಿ ಯಾರೂ ಇಲ್ಲ ಕಣವ, ಯಾರೂ ಇಲ್ಲ. ನಮ್ಮ ಜೀವನ ನಾವು ನೋಡ್ಕೋಬೇಕು. ಸುಮ್ಮನಿರು, ಅಳ್ಬೇಡ. ಆಗೋದೆಲ್ಲ ಒಳ್ಳೇದು ಕೇಳ್ಕೊಂಡು ಸುಮ್ಮನೆ ಆಗ್ಬಿಡು. ಏನು ಮಮ್ಮಿ ಸುಮ್ಮನಾಗೋದು? ಏನು ಮಮ್ಮಿ ಸುಮ್ಮನಾಗೋದು? ಅಲ್ಲ, ನಮ್ಮ ಅಪ್ಪನೇ ನನ್ನ ಜೀವನಕ್ಕೆ ಶತ್ರು ಅಂದಮೇಲೆ ನಾನು ಇನ್ನೇನು ಮಾತಾಡಿ ಏನು ಪ್ರಯೋಜನ? ಛೇ ಅಪ್ಪಾಜಿ, ನೀನು ಈ ಥರ ಮಾಡ್ದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಜೀವನವ ಹಾಳು ಮಾಡಿದೆ ಅಲ್ವಾ ಕೊನೆಗೂ? ಅಲ್ಲ, ಏನು ಮಾತು ಅಂತ ಆಡ್ತಾ ಇರೋದು ನೀನು? ಹೆಂಗಿತ ಮಾತಾಡ್ತಾ ಇರೋದು? ನಾನು ನಿಮ್ಮ ಜೀವನವ ಹಾಳು ಮಾಡಿದೆ? ನಾನೇನು ಮಾಡಿದೆ? ಅಲ್ಲ, ನಾನು ಮದುವೆಗೆ ಹೋಗೋದಕ್ಕೂ ಇದಕ್ಕೂ ಏನು ಸಂಬಂಧ? ಏನು ತಲೆ ಕೆಟ್ಟೈತೆ ನಿಮಗೆ? ಯಾಕಪ್ಪಾಜಿ, ನೀನು ಸುಭಾಷ್ ಮದುವೆಗೆ ತಾನೇ ಹೋಗಿ ಬರ್ತಾ ಇರೋದು. ನಮಗೂ ಎಲ್ಲನೂ ಚೆನ್ನಾಗಿ ಗೊತ್ತಾಯ್ತು ಇವಾಗ. ನಮ್ಮ ಜೀವನವ ಹಾಳು ಮಾಡಬೇಕು ಅಂತಾನೆ ಕಾಯ್ಕೊಂಡಿದ್ದೆ ಅಲ್ವಾ ಅಪ್ಪಾಜಿ ನೀನು? ಇನ್ನೊಂದು ಯಾವುದೋ ಸಂಬಂಧ ಎಲ್ಲ ಐತೆ ನಿನಗೆ, ಅದೆಲ್ಲ ನಮ್ಗೆ ಯಾವತ್ತೂ ಹೇಳಿಲ್ಲ ಅಲ್ವಾ? ಗೀತಾ, ಬಾಯ್ ಮುಚ್ಕೊಂಡಿರ್ತೀಯೋ ಇರೋಲ್ವ ಈಗ? ಏಯ್, ಏನು ಮಾತು ಅಂತ ಆಡ್ತಾ ಇರೋದು ನೀನು? ಏನು ಮಾತು ಅಂತ ಆಡ್ತಾ ಇರೋದು? ಅಲ್ಲ, ನಿಮ್ಮ ಮೊಬೈಲ್ ಕೊಡ್ಲ ಇದನ್ನಲ್ಲವ? ಹಾಂ, ಏನು ಮಾತಿನ ಸಲ್ಕುವ ನನ್ನ ಬುಡಕ್ಕೆ ಬರ್ತಿದ್ದಿಲ್ಲ? ನಾನು ನಿನ್ನ ಮಾತಾಡ್ತೀನ ಹೇಳು? ಅವಳೇನೋ ಮಾತಾಡ್ತಾಳೆ, ಅವಳ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀನು. ಅದನ್ನ ಬಿಟ್ಟು ನಾನು ಹೇಳ್ಕೊಟ್ನಂತ ಏನು ಕೇಳೋದು ನೀನು? ಹಾಂ, ಅಲ್ಲೇ ನಿನ್ಗೆಷ್ಟು ಧೈರ್ಯ ಇದ್ರೆ ಇಂಥ ಕೆಲಸ ಎಲ್ಲ ಮಾಡ್ತೀನಿ ನೀನು? ನಾನು ಹೋಗ್ಲಿ ಹೋಗ್ಲಿ ಅಂತ ನೀನು ಮಾತಾಡಿತ್ತು ಒಂದು ಮಾತಾಡ್ದಂಗೆ ಬಾಯಿ ಮುಚ್ಕೊಂಡಿರೋದ್ಕ ನೀನು ಇಷ್ಟೊಂದೆಲ್ಲ ಮೆರೀತಾ ಇರೋದು ನೀನು? ಹಾಂ, ಅಲ್ಲ, ಯಾರು ಮದುವೆ ಗೊತ್ತಿದ್ದೀನಿ ಏನು ಎತ್ತ ಅಂತ ಇನ್ನೂ ಹೇಳ್ದಂಗೆ ಹೋಗಿದ್ದಲ್ಲ ನೀನು? ಅಲ್ಲ, ಅವರೆಲ್ಲ ಇನ್ನೂ ಬದುಕವ್ರೆ ಅಂತ ನಮ್ಗೆ ಯಾಕೆ ಹೇಳಿಲ್ಲ ನೀನು? ಯಾರು ಯಾರು ಬದುಕಿರೋದು? ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ಅದೆಲ್ಲ ನಿಮಗೆ ಬೇಡ. ಯಾಕೆ ಬೇಡ? ಯಾಕೆ ಬೇಡ ಅಂತ? ನಮ್ಮ ಜೀವನದಲ್ಲಿ ಹಾಳಾಗೋಯ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ನಿಂತ್ಕೋಬೇಕಾ? ನೋಡು, ಅವರೆಲ್ಲ ನಿಮ್ಮ ಮುಂಚೆಗೆ ಪರಿಚಯ ಅಂತ ನೀನು ಯಾಕೆ ಹೇಳಿಲ್ಲ? ಈ ವಿಷಯವೆಲ್ಲ ಯಾಕೆ ಮುಚ್ಚಿಟ್ಟಿದ್ದೆ? ಇಷ್ಟು ವರ್ಷ ಸತ್ತೋಗೋರೆ ಅಂತ ಅನ್ಕೊಂಡು ನಾವು ನಂಬ್ಕೊಂಡು ಕೂತಿದ್ವಲ್ಲ, ಇವಾಗ ಸಡನ್ನಾಗಿ ಬದುಕ್ಬಿಟ್ಟು ನನ್ನ ಮಗಳು ಗಂಡನೇ ತಗೊಂಡೋಗಿ ಅವಳಿಗೆ ಮದುವೆ ಮಾಡಿಸಿದ್ದಲ್ಲ ನೀನು? ಸರಿಯಾ ಇದು ನೀನು ಮಾಡಿದ ಕೆಲಸ? ನಾನೇನೋ ನಿನ್ಗೂ ಅದಕ್ಕೂ ಸಂಬಂಧವಿಲ್ಲೇನೋ ಅಂತ ಅನ್ಕೊಂಡಿದ್ದೆ. ನೀನು ಹಿಂಗೆಲ್ಲ ರೇಗಾಡೋದು ನೋಡ್ತಾ ಇದ್ರೆ ನಿನ್ನ ಮೇಲೆ ಅನುಮಾನ ನನಗೆ. ಸುಭಾಸನ್ನೇ ನಿನ್ನ ದೊಡ್ಡಂಡ್ರ ಮಗಳಿಗೆ ಕೊಟ್ಟು ಮದುವೆ ಮಾಡಿಸಿದ್ದೇನೆ. ಯಾವ ಮಟ್ಟಿಗೆ ಸರಿ ಇದು? ಏಯ್ ಚಂದ್ರಿ, ಬಾಯ ಮುಚ್ಕೊಂಡಿದ್ರು ಸರಿ. ಏನು ಹಿಂಗೆಲ್ಲ ಮಾತಾಡ್ತಾ ಇರೋದು ನೀನು? ಏನು ಮಾತಾಡ್ತಾ ಇರೋದು ಅಂತ? ನಾನು ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು? ಯಾಕೆ ಇರಬೇಕು ಅಂತ? ನೋಡು, ನೀನು ಜಾಸ್ತಿ ನನ್ನ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬಂದರೆ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಮೇಲೆ ಕೈ ಮಾಡೋದು ದಬ್ಬಾಳಿಕೆ ಮಾಡೋದೆಲ್ಲ ಮಾಡಿರೆ ಅಲ್ಲ, ಮೊದಲನೇ ಏನ್ರಿ ಇರ್ಬೇಕಾರೆ ಅದೇ ಡಿವೋರ್ಸ್ ಕೊಡ್ದಂಗೆ ನನ್ನ ಹೆಂಗೆ ಮದುವೆ ಆದ ಅಂತ ಕೇಳ್ತೀನಿ ನಾನು. ನನಗೇನು ಕಾನೂನು ಗೊತ್ತಿಲ್ಲ ಅನ್ಕೊಂಬಿಡೆ. ತಿಳ್ಕೊ ನೀನು ಮೊದಲು. ಓಹೋ, ನೀನು ಮಾಡೋವೆಲ್ಲ ಸರಿ ಅಂತ ಒಪ್ಕೊತೀನಿ ಅನ್ಕೊಂಡಿದ್ಯಾ? ಒಪ್ಕೊಳಕ್ಕಿಲ್ಲ. ಈ ಮನೆಗೆ ಯಾರು ಕಾಲಿಕ್ಕಂಗಿಲ್ಲ ಹೇಳ್ತಾ ಇದ್ದೀನಿ. ಏನೇ ಮಾತಾಡ್ತಾ ಇದೆಯಾ ನೀನು? ಹೆಂಗೆ ನಂಗೆ ಎಂಡ್ರು, ಅವಳು ನಂಗೆ ಎಂಡ್ರು ಕಡೆ, ಅವರಿಬ್ರು ನನ್ನ ಮಕ್ಕಳವಳು, ನನ್ನ ಮಗ ಅವನೇ. ನೋಡು, ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡು, ಅವನೇ ಮನೆ ವಾರಿಸ್ತಾರೆ ಯಾವತ್ತಿದ್ರು. ತಿಳ್ಕೊ ಅದು ನೀನು. ನೀವೆಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ನೀವು. ನೀನು ನಿನ್ನ ಮಗಳಿಗೆ ಎಲ್ಲ ಒಪ್ಪಿಸ್ಬಿಟ್ರೆ 3 ದಿವಸಕ್ಕೆ ತಿಂದು ತೇಗ್ಬಿಡ್ತೀರ. ಥೋ, ನನಗೆ ಇಷ್ಟು ವರ್ಷ ಅವ್ರು ಬದುಕೊಂತ ಗೊತ್ತಿಲ್ಲ, ಇವತ್ತು ಗೊತ್ತಾಗೈತೆ. ಇನ್ಮೇಲೆ ಕರ್ಕೊಬತ್ತೀನಿ, ನನ್ನ ನೆಂಡ್ರೂ ಕರ್ಕೊಬತ್ತೀನಿ, ನನ್ನ ಮಕ್ಕಳನ್ನೂ ಕರ್ಕೊಬತ್ತೀನಿ. ಏನೇ ಮಾಡ್ಕೊತೀನಿ ನೀನು? ಏನು ಮಾಡ್ತೀಯೇ? ಅವ್ರನ್ನ ಈ ಮನೆಗೆ ಕರ್ಕೊಬತ್ತೀಯ? ಹೆಂಗೆ ಕರ್ಕೊಬತ್ತೀಯ ನೀನು? ನಾನು ನೋಡೇ ಬಿಡ್ತೀನಿ. ಮಾನ ಮರ್ಯಾದೆ ಇಲ್ದೋಳು ಇಲ್ಲಿಗೆ ಹೆಂಗೆ ಬರ್ತಾಳೆ ಅಂತ ಇಷ್ಟು ವರ್ಷ ಯಾಕೆ ತಲೆ ಮಾಡಿಸ್ಕೊಂಡಿದ್ಲು? ಇವಾಗೆ ಬಂದ್ಬಿಡ್ತಾಳೆ. ನೋಡ್ತೀನಿ ಅದು ಹೆಂಗೆ ಬರ್ತಾಳೆ ಅಂತ. ಲೋಪರ್ ಮಡೆ ಜಾಸ್ತಿ ಮಾತಾಡಿದ್ರೆ ಜುಟ್ಟಿಲ್ ದಾಚಕ್ ಬಿಡ್ತೀನಿ. ನಂಗೆ ಸಿಟ್ಟಿಸ್ಬಿಡ ನೋಡು. ನನ್ನ ಮೊದಲು ಹೆಂಡ್ರಿಗೆ ಮೋಸ ಮಾಡಿ, ನನ್ನ ಹೆಂಡ್ರಿಗೆ ಮೋಸ ಮಾಡಿ, ನೀನು ನಮ್ಮವ್ವ ಸೇರ್ಕೊಂಡು ಇಬ್ಬರು ನನ್ನ ಹೆಂಡ್ರಿಗೆ ಮೋಸ ಮಾಡಿ ಅವಳಿಗೆ ಅನ್ಯಾಯ ಮಾಡಿದ್ವು ಅಲ್ದೇನೆ ಇವಾಗ ನನ್ನ ಹತ್ರ ನೀವು ವಾದ ಮಾಡ್ತಿದ್ಯಾ? ನೋಡು, ನಿಂಗೆ ಏನು ಗೊತ್ತಿ ಕಾಣಿಸ್ತೀನಿ ಅಂತ ಜಾಸ್ತಿ ಮಾತಾಡಿರೆ ಮುಚ್ಕೊಂಡು ಇಬ್ರು ಬಾಯಿ ಮುಚ್ಕೊಂಡಿದ್ರೆ ಸರಿ. ಹೋಗ್ ಕಂಡಿದ್ದೀನಿ.
ಅಪ್ಪ ನನ್ನ ಮಗ ಹೆಂಗ್ ಮಾತಾಡ್ತಾನ ನೋಡು. ಇವನು ಬೊಗ್ದಷ್ಟುವ ಬೊಗ್ಸೋದು ಜಾಸ್ತಿ ಇವನು. ಎದ್ದು ನಿಂತ್ರೆ ಮುಚ್ಕೊಂಡಾಯ್ತು ಸುಮ್ಮನೆ ಆಯ್ತಾನೆ. ಎಷ್ಟು ಮಾತಾಡ್ತಾನೆ ನನ್ನ ಮಗಳಿಗೆ ಇವನು. ಅಲ್ಲ ಕಣ್ಮಮ್ಮಿ, ಈ ಆವಾಗಿಂದ ಮಾತಾಡೋದು ಬೇಡ ಏನುವ ಚೆನ್ನಾಗಿರೋಣ ಅಂತ ಅಂದಲ್ ಮಮ್ಮಿ. ಇವಾಗೇನು ಸಡನ್ ಆಗಿ ಅಪ್ಪಾಜಿನೇ ಎದುರಾಕೊಂಡು ಮಾತಾಡ್ತಾ ಇದ್ದಿಲ್ಲ. ಏನು ಮಮ್ಮಿ ಇಂಥ ಧೈರ್ಯ? ನಾನು ಯೋಚನೆ ಮಾಡಿದೆ, ಈ ನನ್ನ ಮಗ ನಾವು ಸುಮ್ಮನೆ ಮಾತಾಡ್ದಂಗೆ ಹಂಗೆ ಇದ್ಬಿಟ್ರೆ ಕರ್ಕೊಂಬಂದ್ಬಿಡ್ತಾನೆ ಅವಳ ಮಕ್ಕಳು. ಅದಕ್ಕೆ ಹೊಸಿ ನಾನು ಹೊಸಿ ಲೀಡ್ಸದಾಗಿದ್ದರೆ ಹಾಳಾದವಳು ಅವಳು ಬರಲ್ಲ ಅಂತ. ಮುಂದುವರಿಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.